ನಮಸ್ಕಾರ. ಕ್ಲೈಂಟ್ ಡ್ರೇಪಿಂಗ್ ಕುರಿತು ಸೆಷನ್ಗೆ ಸ್ವಾಗತ. ಈ ಸೆಷನ್ನ ಉದ್ದೇಶಗಳನ್ನು ನೋಡೋಣ. ಈ ಸೆಷನ್ನ ಕೊನೆಯಲ್ಲಿ ನೀವು ಕೆಳಗಿನವುಗಳನ್ನು ಕಲಿತಿರುತ್ತೀರಿ. ವಿವಿಧ ರೀತಿಯ ಡ್ರೇಪಿಂಗ್ ಅನ್ನು ಅರ್ಥ ಮಾಡಿಕೊಳ್ಳುವುದು, ಹೆಡ್ ಮಸಾಜ್ಗೆ ಗ್ರಾಹಕವನ್ನು ತಯಾರಿಸುವುದು, ಮೇಕಪ್ಗಾಗಿ ಗ್ರಾಹಕವನ್ನು ತಯಾರಿಸುವುದು, ಹೇರ್ ಟ್ರಿಮ್ಗಾಗಿ ಗ್ರಾಹಕವನ್ನು ತಯಾರಿಸುವುದು. ಮೊದಲಿಗೆ ಡ್ರೇಪಿಂಗ್ ಏನೆಂದು ತಿಳಿದುಕೊಳ್ಳೋಣ. ಡ್ರೇಪಿಂಗ್ ಎನ್ನುವುದು ಕ್ಲೈಂಟ್ನ ಸೇವೆಗಳನ್ನು ಸ್ವೀಕರಿಸುವ ಮೊದಲು ಅವರ ಅಪ್ಪರ್ ಬಾಡಿಯನ್ನು ಸುತ್ತಲೂ ಕೇಪ್ ಅನ್ನು ಹಾಕುವ ಪ್ರಕ್ರಿಯೆಯಾಗಿದೆ. ಹೇರ್ ಕ್ಲಿಪ್ಪಿಂಗ್ಸ್, ಕಲರ್, ಕೆಮಿಕಲ್ಸ್ ಮತ್ತು ಇತರ ಪ್ರಾಡಕ್ಟ್ಸ್ ಇದು ಕ್ಲೈಂಟನ್ನು ಕ್ಲಾತಿಂಗ್ ಅನ್ನು ರಕ್ಷಿಸುವ ಉದ್ದೇಶವನ್ನು ನೆರವೇರಿಸುತ್ತದೆ. ಸ್ಟೇನಿಂಗ್ ಅಥವಾ ಡ್ಯಾಮೇಜ್ ಕಡಿಮೆ ಮಾಡುತ್ತದೆ. ವಿಶೇಷವಾಗಿ ಸಲೂನ್ ಸ್ನ್ಯಾಪ್ ಅಥವಾ ವೆಲ್ಕ್ರೋ ಕ್ಲೋಷರ್ಸ್, ಡಿಸ್ಪೋಸಬಲ್ ಡ್ರೇಪ್ಸ್ ಮತ್ತು ರೀಯೂಸಬಲ್ ಫ್ಯಾಬ್ರಿಕ್ ಡ್ರೇಪ್ಸ್ ಅನ್ನು ಒಳಗೊಂಡಂತೆ ಹಲವಾರು ಡ್ರಾಪಿಂಗ್ ಆಯ್ಕೆಗಳನ್ನು ಹೊಂದಿವೆ. ವಿವಿಧ ರೀತಿಯ ಡ್ರಾಪಿಂಗ್ಗಳಿವೆ ಮತ್ತು ಕ್ಲೈಂಟನ್ನು ಕಂಫರ್ಟನ್ನು ಖಚಿತಪಡಿಸಿಕೊಳ್ಳಲು ಪ್ರತಿಯೊಂದು ಪ್ರಕಾರವನ್ನು ಅವರು ಅನುಗುಣವಾಗಿ ವಿವಿಧ ಉದ್ದೇಶಗಳಿಗೆ ಬಳಸಲಾಗುತ್ತದೆ. ಅವುಗಳೆಂದರೆ ಹಗುರವಾದ ನೈಲಾನ್ ಅಥವಾ ಪಾಲಿಸ್ಟರ್ಸ್ನಿಂದ ಮಾಡಲಾದ ಡ್ರೈ ಡ್ರೇಪ್ಸ್, ತುರಿತ ಸ್ಪಿರಿಟ್ಸನ್ನು ಮೀರಿ ಕೆಮಿಕಲ್ಸ್ ಅಥವಾ ನೀರಿನ ಅಗತ್ಯವಿಲ್ಲದ ಸೇವೆಗಳು ಅವುಗಳನ್ನು ಬಳಸಲಾಗುತ್ತದೆ. ವೆಟ್ ಡ್ರೇಪ್ಸ್ ವಾಟರ್ಪ್ರೂಫ್ ಮತ್ತು ಶಾಂಪೂ ತೊಳೆಯಲು ಬಳಸಲಾಗುತ್ತದೆ. ಕೆಮಿಕಲ್ ಡ್ರೇಪ್ಸ್ ಬ್ಲೀಚ್ ಮತ್ತು ಕಲರಿಂಗ್ ಏಜೆಂಟ್ಸ್ಗಳಂತಹ ಹಜಾರ್ಡಸ್ ವಸ್ತುಗಳಿಗೆ ನಿರೋಧಕವಾಗಿರುತ್ತವೆ. ಹೆಚ್ಚುವರಿ ಕವರೇಜ್ಗಾಗಿ ಅವು ಸಾಮಾನ್ಯವಾಗಿ ಉದ್ದ ಮತ್ತು ಸರಾಸರಿ ಕೇಪ್ಸ್ಗಳಿಂದ ಅಗಲವಾಗಿರುತ್ತವೆ. ಫ್ಯಾಬ್ರಿಕ್ನ ಸ್ಕಿನ್ದಿಂದ ಹೊರಗಿಡಲು ಕೇಪ್ನ ಕಾಲರ್ ಅಡಿಯಲ್ಲಿ ಟವಲ್ ಅಥವಾ ಬೀಸಾಡಬಹುದಾದ ನೆಕ್ ಸ್ಟ್ರಿಪ್ ಅನ್ನು ಬಳಸಲಾಗುತ್ತದೆ. ಹೆಡ್ ಮಸಾಜ್ ಸಮಯದಲ್ಲಿ ಕ್ಲೈಂಟನ್ನು ಡ್ರೇಪಿಂಗ್ ಒಂದು ಪ್ರಮುಖ ಪ್ರಕ್ರಿಯೆಯಾಗಿದೆ. ಇದು ಕ್ಲೈಂಟ್ಗೆ ರಿಲ್ಯಾಕ್ಸೇಷನ್ ಪಡೆಯುವಾಗ ಕವರ್ ಮತ್ತು ವಾರ್ಮ್ ಆಗಲು ಸಹಾಯ ಮಾಡುತ್ತದೆ. ಸಲೂನ್ಸ್ನ ಅಟ್ಮಾಸ್ಫಿಯರ್ಗೆ ಸಂಬಂಧಿಸಿದಂತೆ ಅದು ಸೇಫ್, ಸೆಕ್ಯೂರ್, ಪ್ರೈವೇಟ್ ಮತ್ತು ಡ್ರೈ ಅನ್ನು ಅನುಭವಿಸಬೇಕು. ನಾರ್ಮಲ್ ರೂಮ್ ಟೆಂಪರೇಚರ್ ಮತ್ತು ವೃತ್ತಿಗಳಿಗೆ ಸೂಕ್ತವಾದ ಕ್ಲಿನಿಕಲ್ ಏರ್ ಇರಬೇಕು. ಅಲ್ಲದೆ ರೂಮಲ್ಲಿ ತಾಜಾ ವಾಸನೆ ಇರಿಸಿಕೊಳ್ಳಿ. ಕ್ಲೈಂಟ್ಸ್ ಬಳಸಲು ತಕ್ಷಣವೇ ಕೈ ತೊಳೆಯಲು ಬಾತ್ರೂಮ್ ಸೌಲಭ್ಯಗಳು ಹತ್ತಿರದಲ್ಲಿರಬೇಕು. ಮಸಾಜನ್ನು ಪ್ರಾರಂಭಿಸುವ ಮೊದಲು ಡ್ರೇಪಿಂಗ್ ಪ್ರೋಸೆಸ್ ಬಗ್ಗೆ ಕ್ಲೈಂಟ್ಗೆ ತಿಳಿಸಿ ಮತ್ತು ಅವರು ಕಂಫರ್ಟೇಬಲ್ ಆಗಿದ್ದಾರೆಂದು ಖಚಿತಪಡಿಸಿಕೊಳ್ಳಿ. ಕ್ಲೈಂಟ್ ಡ್ರೇಪ್ ಮತ್ತು ಕಂಫರ್ಟೇಬಲ್ ಆಗಿದ ಮೇಲೆ ನಂತರ ಹೆಡ್ ಮಸಾಜನ್ನು ಪ್ರಾರಂಭಿಸಬಹುದು. ಹೆಡ್ ಮಸಾಜ್ ಮಾಡಿದ ನಂತರ ಟವಲ್ ಅಥವಾ ಡ್ರೇಪ್ ಅನ್ನು ತೆಗೆದುಹಾಕಿ ಮತ್ತು ಕ್ಲೈಂಟ್ ನಿಧಾನವಾಗಿ ಕುಳಿತುಕೊಳ್ಳಲು ಅವಕಾಶ ಮಾಡಿಕೊಡಿ. ಅವರು ಕುರ್ಚಿಯಿಂದ ಎದ್ದೇಳುವ ಮೊದಲು ಅವರಿಗೆ ಸ್ವಲ್ಪ ರಿಲ್ಯಾಕ್ಸ್ ಮಾಡಲು ಸಮಯ ನೀಡಿ. ಮುಂದೆ ಕ್ಲೈಂಟನ್ನು ಮೇಕಪ್ ಸಿದ್ಧಪಡಿಸುವಾಗ ಕ್ಲೈಂಟ್ ಡ್ರೇಪಿಂಗ್ ಒಂದು ಪ್ರಮುಖ ಹಂತವಾಗಿದೆ. ಕ್ಲೈಂಟ್ ಡ್ರೇಪಿಂಗ್ ಅನ್ನು ಸರಿಯಾಗಿ ಮಾಡುವ ಮುಖ್ಯ ಏಕೆಂದರೆ ಸ್ಕ್ಯಾಲ್ಪನ್ನ ಮೇಲೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ನೀರಿನೊಂದಿಗೆ ಮಿಕ್ಸಪ್ ಆಗಿ ಕ್ಲೈಂಟ್ನ ಕುತ್ತಿಗೆ ಮೇಲೆ ಭುಜದವರೆಗೆ ಹರಿಯುವ ಸಾಧ್ಯತೆಗಳಿವೆ ಮತ್ತು ಇಂಪೆಟಿಗೋ, ಸೆಲ್ಯುಲಿಟಿಸ್, ಅಬ್ಸೆಸ್ ಇತ್ಯಾದಿಗಳಂಥ ಸೋಂಕುಗಳನ್ನು ಉಂಟು ಮಾಡಬಹುದು. ಸಲೂನ್ ಕೆಮಿಕಲ್ಸ್ದಿಂದ ಉಂಟಾದ ಬರ್ನ್ಸ್ ಮತ್ತು ಇರಿಟೇಷನ್ ಅನ್ನು ಅಪ್ಪರ್ ಬಾಡಿ ಸ್ಕಿನ್ಸನ್ನು ಪರದೆಗಳು ರಕ್ಷಿಸುತ್ತವೆ. ಅದು ಶಾಂಪೂಸ್ ಅಥವಾ ಬ್ಲೀಚ್ಗಳಿಂದ ಆಗಿರಬಹುದು. ಡ್ರೇಪಿಂಗ್ ಸರಿಯಾಗಿ ಮಾಡದಿದ್ದರೆ ಸಾಮಾನ್ಯವಾದ ವಸ್ತುಗಳು ಸಹ ಅನಿರೀಕ್ಷಿತ ಅಲರ್ಜಿಕ್ ರಿಯಾಕ್ಷನ್ಸ್ ಉಂಟು ಮಾಡಬಹುದು. ಅಸಪ್ರಮುಖ ಡ್ರಾಪಿಂಗ್ ಸಲೂನ್ ಸರ್ವಿಸಸ್ಗಳು ಸಮಯದಲ್ಲಿ ಬಳಸುವ ಸರ್ಫೇಸ್ಗಳು ಮತ್ತು ಉಪಕರಣಗಳು ಕಂಟಾಮಿನೇಷನ್ಗೆ ಕಾರಣವಾಗಬಹುದು. ಸರಿಯಾದ ಡ್ರೇಪಿಂಗ್ ಇಲ್ಲದೆ ಸಲೂನ್ ಸರ್ವಿಸಸ್ ಸಮಯದಲ್ಲಿ ಆಕ್ಸಿಡೆಂಟಲ್ ನಿಕ್ಸ್, ಕಟ್ಸ್ ಅಥವಾ ಅಬ್ರೇಷನ್ಸ್ ಸಲೂನ್ ಸರ್ವಿಸಸ್ಗಳಿಗೆ ಹೆಚ್ಚಿನ ಅವಕಾಶವಿದೆ.
ಪ್ರತಿ ಕ್ಲೈಂಟ್ಗೆ ಬೀಸಾಡಬಹುದಾದ ಅಥವಾ ಕ್ಲೀನ್ ಡ್ರೇಪ್ಸ್ ಅಥವಾ ಕೇಪ್ಸ್ಗಳನ್ನು ಬಳಸುವುದು, ಜೊತೆಗೆ ಸರಿಯಾದ ಹ್ಯಾಂಡ್ ಹೈಜೀನ್ ಅಭ್ಯಾಸಗಳನ್ನು ಅಳವಡಿಸುವುದು ಬ್ಯಾಕ್ಟೀರಿಯಲ್ ಕಂಟಾಮಿನೇಷನ್ಸ್ ಮತ್ತು ನಂತರ ಇನ್ಫೆಕ್ಷನ್ಸ್ ಅಪಾಯವನ್ನು ಕಡಿಮೆ ಮಾಡುತ್ತದೆ. ಯಾವುದೇ ರೀತಿಯ ಸೇವೆಗಾಗಿ ಕ್ಲೈಂಟನ್ನು ಸೆಳೆಯುವ ಮೊದಲು ಈ ಕೆಳಗಿನ ಸೂಚನೆಗಳನ್ನು ಮುಖ್ಯವಾಗಿದೆ. ಸೇವೆಗೆ ಮೆಟೀರಿಯಲ್ ಮತ್ತು ಸರಬರಾಜುಗಳನ್ನು ತಯಾರಿಸಿ, ಕೈಗಳನ್ನು ಸ್ವಚ್ಛಗೊಳಿಸಿ, ಕ್ಲೈಂಟನ್ನು ಎಲ್ಲ ನೆಕ್ ಮತ್ತು ಹೇರ್ ಜ್ಯುವೆಲರಿಗಳನ್ನು ತೆಗೆದುಹಾಕಲು ಅದನ್ನು ಸ್ಟೋರ್ ಮಾಡಲು ಕೇಳಿ, ಕ್ಲೈಂಟ್ನ ಕೂದಲಿಂದ ವಸ್ತುಗಳನ್ನು ತೆಗೆದುಹಾಕಿ, ಕ್ಲೈಂಟ್ನ ಕಾಲರನ್ನು ಒಳಕ್ಕೆ ತಿರುಗಿಸಿ, ಸೂಕ್ತವಾದ ಡ್ರೇಪಿಂಗ್ ಮೆಥಡ್ನೊಂದಿಗೆ ಮುಂದುವರಿಯಿರಿ. ಅಲ್ಲದೆ ಮೇಕಪ್ ಅಪ್ಲಿಕೇಶನ್ ಪೂರ್ಣಗೊಂಡ ನಂತರ ಕ್ಲೈಂಟ್ನಿಂದ ಯಾವಾಗಲೂ ಡ್ರೇಪ್ ಅಥವಾ ಕೇಪನ್ನು ತೆಗೆದುಹಾಕಿ. ಡಿಸ್ಪೋಸಬಲ್ ಡ್ರಾಪಿಂಗ್ ಮೆಟೀರಿಯಲ್ಸನ್ನು ಸ್ವಚ್ಛಗೊಳಿಸಲು ಗುರುತುಪಡಿಸಿದೆ ಲಾಂಡ್ರಿ ಪ್ರದೇಶದಲ್ಲಿ ಫ್ಯಾಬ್ರಿಕ್ ಡ್ರಾಪ್ಸ್ ಇರಿಸಿ. ಮೇಕಪ್ ಮತ್ತು ಹೆಡ್ ಮಸಾಜ್ ಅಂತ ಹೇರ್ ಕಟ್ ಅಥವಾ ಟ್ರಿಮ್ಮಿಂಗ್ ಸಮಯದಲ್ಲಿ ಡ್ರೇಪಿಂಗ್ ಅನ್ನು ಅಭ್ಯಾಸ ಮಾಡುವುದು ಮುಖ್ಯ. ಯಾವುದೇ ವಿಧಾನವನ್ನು ಪ್ರಾರಂಭಿಸುವ ಮೊದಲು ಕ್ಲೈಂಟ್ ಕಂಫರ್ಟೇಬಲ್ ಪೊಸಿಷನ್ನಲ್ಲಿದ್ದಾರೆ ಎಂದು ಖಚಿತಪಡಿಸಿಕೊಳ್ಳಿ. ಟೀತ್ ಮಾಡುತ್ತಿರುವ ಪ್ರದೇಶದಿಂದ ಯಾವುದೇ ಜ್ಯುವೆಲರಿಗಳನ್ನು ತೆಗೆದುಹಾಕಲು ಕ್ಲೈಂಟನ್ನು ಕೇಳಿ. ಪ್ರೊಸೀಜರ್ ಸಮಯದಲ್ಲಿ ಜ್ಯುವೆಲರಿ ಅಡ್ಡ ಬರಬಹುದು ಅಥವಾ ಡಿಸ್ಕಂಫರ್ಟ್ ಉಂಟು ಮಾಡಬಹುದು. ಅಲ್ಲದೆ ಹೇರ್ ಕಟ್ಗಾಗಿ ಕ್ಲೈಂಟನ್ನು ಅಲಂಕರಿಸುವಾಗ ಈ ಕೆಳಗಿನ ಹಂತಗಳನ್ನು ಸಾಮಾನ್ಯವಾಗಿ ಅನುಸರಿಸಲಾಗುತ್ತದೆ. ನಿಮ್ಮ ಸರಬರಾಜುಗಳಿಂದ ಸಲೂನ್ ಕೇಪ್ ಅಥವಾ ಡ್ರೆಪ್ಪಿಂಗನ್ನು ಹಿಂಪಡೆಯಿರಿ. ಕೇಪ್ ಅಥವಾ ಡ್ರೇಪನ್ನು ಬಿಚ್ಚಿ ಮತ್ತು ಅದನ್ನು ಕ್ಲೈಂಟ್ನ ನೆಕ್ ಪೊಸಿಷನ್ ಸುತ್ತಲೂ ಇರಿಸಿ. ಕೇಪ್ ಅಥವಾ ಡ್ರೇಪ್ ಪ್ರಕಾರವನ್ನು ಅವಲಂಬಿಸಿ ಸ್ನ್ಯಾಪ್ಸ್, ವೆಲ್ಕ್ರೋ ಅಥವಾ ಟೈಗಳನ್ನು ಬಳಸಿಕೊಂಡು ಮುಚ್ಚುವಿಕೆಯನ್ನು ಸುರಕ್ಷಿತಗೊಳಿಸಿ. ಇದು ಆರಾಮದಾಯಕವಾಗಿ ಜೋಡಿಸಲ್ಪಟ್ಟಿದ್ದಾರೆ, ಆದರೆ ಮೂವ್ಮೆಂಟನ್ನು ನಿಬಂಧಿಸಲು ಅಥವಾ ಅಸ್ತಿತ್ವವನ್ನು ಉಂಟುಮಾಡಲು ತುಂಬ ಬಿಗಿಯಾಗಲಿ ಎಂದು ಖಚಿತಪಡಿಸಿಕೊಳ್ಳಿ. ಕೇಪ್ ಅಥವಾ ಡ್ರೇಪ್ ಕ್ಲೈಂಟನ್ನು ಕ್ಲಾತಿಂಗ್ ಸಂಪೂರ್ಣವಾಗಿ ಆವರಿಸುತ್ತದೆ ಮತ್ತು ಅವರ ಶೋಲ್ಡರ್ಸ್ ಮತ್ತು ಬ್ಯಾಕ್ನ ಮೇಲೆ ವಿಸ್ತರಿಸುತ್ತದೆ ಎಂದು ಖಚಿತಪಡಿಸಿಕೊಳ್ಳಿ. ಇದು ಹೇರ್ ಕ್ಲಿಪ್ಪಿಂಗ್ಸ್ಗಳ ಮತ್ತು ಹೇರ್ ಕಟ್ ಸಮಯದಲ್ಲಿ ಬಳಸಿದ ಯಾವುದೇ ಹೇರ್ ಪ್ರಾಡಕ್ಟ್ಸ್ ವಿರುದ್ಧ ಸಾಕಷ್ಟು ರಕ್ಷಣೆಯನ್ನು ಒದಗಿಸಬೇಕು. ಹೇರ್ ಕಟ್ ಸಂಪೂರ್ಣಗೊಂಡ ನಂತರ ನೀವು ಕೇಪ್ ಅಥವಾ ಡ್ರ್ಯಾಪನ್ನು ತೆಗೆದುಹಾಕಬಹುದು ಮತ್ತು ಕ್ಲೈಂಟ್ ಯಾವುದೇ ಲೂಸ್ ಹೇರ್ ಬ್ರಷ್ ಮಾಡಲು ಸಹಾಯ ಮಾಡಬಹುದು. ಚರ್ಚಿಸಿದ ಪ್ರಮುಖ ಅಂಶಗಳನ್ನು ಮರುಪರಿಶೀಲಿಸೋಣ. ಡ್ರೇಪಿಂಗ್ ಎನ್ನುವುದು ಕ್ಲೈಂಟ್ನ ಸೇವೆಗಳನ್ನು ಸ್ವೀಕರಿಸುವ ಮೊದಲು ಅವರ ಅಪ್ಪರ್ ಬಾಡಿ ಸುತ್ತಲೂ ಕೇಪನ್ನು ಹಾಕುವ ಪ್ರಕ್ರಿಯೆಯಾಗಿದೆ. ಕ್ಲೈಂಟನ್ನು ಸ್ಕಿನ್ ಮತ್ತು ಕ್ಲಾತ್ ಅನ್ನು ರಕ್ಷಿಸುವುದು ಮತ್ತು ಮೇಕಪ್ ಸಮಯದಲ್ಲಿ ಸಾಂಕ್ರಾಮಿಕ ಮತ್ತು ಸಾಂಕ್ರಾಮಿಕ ರೋಗಗಳನ್ನು ಹರಡುವುದು ತಡೆಯುವುದನ್ನು ಡ್ರೇಪಿಂಗ್ನ ಉದ್ದೇಶವಾಗಿದೆ. ಹೇರ್ ಕಟ್ ಡ್ರೇಪಿಂಗ್ ಮಾಡುವಾಗ ಕ್ಲೈಂಟ್ನ ಕ್ಲಾತ್ ಸ್ವಚ್ಛವಾಗಿಡಲು ಟವಲ್ಸ್ ಮತ್ತು ಡಿಸ್ಪೋಸಬಲ್ ಶೀಟ್ಸ್ ಅನ್ನು ಬಳಸಿ. ನಾವು ಈಗ ಈ ಸೆಷನ್ನ ಅಂತ್ಯಕ್ಕೆ ಬಂದಿದ್ದೇವೆ. ಕ್ಲೈಂಟ್ ಡ್ರೇಪಿಂಗ್ ಬಗ್ಗೆ ನೀವು ಉತ್ತಮ ತಿಳುವಳಿಕೆಯನ್ನು ಪಡೆದಿದ್ದೀರಿ ಎಂದು ಭಾವಿಸುತ್ತೇವೆ. ಮುಂದಿನ ಸೆಷನ್ನಲ್ಲಿ ನಿಮ್ಮನ್ನು ಭೇಟಿ ಮಾಡುತ್ತೇವೆ.